ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ಇತ್ತೀಚೆಗೆ ಕೇರಳದಲ್ಲಿ ವೆಸ್ಟ್ ನೈಲ್ ಎಂಬ ವೈರಸ್ನಿಂದ ಹರಡುತ್ತಿರುವಂತಹ ಜ್ವರದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ಕೆಲವು ದಿನಗಳಿಂದ ಕೇರಳದಲ್ಲಿ ಸೊಳ್ಳೆಗಳಿಂದ ಹರಡುವ ವೆಸ್ಟ್ ನೈಲ್ ಎಂಬ ವೈರಸ್ನ ಪತ್ತೆಯಾಗಿದೆ. ಆದ್ದರಿಂದ ಜನರು ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ ಕೇರಳ ಸರ್ಕಾರ ಆದೇಶವನ್ನು ನೀಡಿದೆ. ಅದೇ ರೀತಿ ಕೇರಳದ ನೆರೆ ರಾಜ್ಯಗಳಾದಂತಹ ತಮಿಳುನಾಡು ಹಾಗೂ ಕರ್ನಾಟಕ ಸರ್ಕಾರಗಳು ಸಹ ಈ ಒಂದು ವೈರಸ್ಗೆ ಸಂಬಂಧಪಟ್ಟಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ತಾ ಇವೆ. ಈ ಒಂದು ವೆಸ್ಟ್ ನೈಲ್ ವೈರಸ್ ಏನಿದೆ ಅದು ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಹರಡುವುದಿಲ್ಲ. ಆದರೂ ಸಹ ಜನ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ವೈದ್ಯಕೀಯ ತಜ್ಞರು ಹೇಳ್ತಾ ಇದ್ದಾರೆ. ಏನಿದು ವೆಸ್ಟ್ ನೈಲ್ ವೈರಸ್ ಅಂತ ನಾವು ನೋಡಿದ್ರೆ, ಮೊದಲ ಬಾರಿಗೆ 1937ರಲ್ಲಿ ಉಗಾಂಡ ದೇಶದಲ್ಲಿರುವಂತಹ ವೆಸ್ಟ್ ನೈಲ್ ಎಂಬ ಪ್ರದೇಶದಲ್ಲಿ ಈ ಒಂದು ವೈರಸನ್ನು ಪತ್ತೆ ಮಾಡಲಾಯಿತು. ಈ ಒಂದು ವೈರಸ್ ಏನಿದೆ ಅದು ಪಕ್ಷಿಗಳಿಂದ ಸೊಳ್ಳೆಗಳಿಗೆ ಹರಡಿ ಸೊಳ್ಳೆಗಳಿಂದ ಮನುಷ್ಯರಿಗೆ ಹರಡುತ್ತೆ ಅಂತ ಕಂಡುಹಿಡಿಯಲಾಗಿದೆ. ಈ ಒಂದು ವೈರಸ್ ಏನಿದೆ ಇದು ಮನುಷ್ಯರಿಂದ ಮನುಷ್ಯರಿಗೆ ಹರಡುವುದಿಲ್ಲ. ಆದರೆ ಈ ಒಂದು ವೈರಸ್ ಏನಿದೆ ಅದು ಯಾವುದಾದರೂ ಪ್ರಾಣಿ ಅಥವಾ ಪಕ್ಷಿಗಳಿಗೆ ಅಫೆಕ್ಟ್ ಆಗಿದ್ದರೆ ಅಂತಹ ಪಕ್ಷಿ ಅಥವಾ ಪ್ರಾಣಿಗಳನ್ನು ಈ ಕ್ಯೂಲೆಕ್ಸ್ ಎಂಬ ಬಗೆಯ ಸೊಳ್ಳೆಗಳು, ಈ ಸೊಳ್ಳೆಗಳು ಆ ಒಂದು ಪಕ್ಷಿಗಳಿಗೆ ಅಥವಾ ಪ್ರಾಣಿಗಳಿಗೆ ಕಚ್ಚಿದಾಗ ಅದರಿಂದ ಅಫೆಕ್ಟ್ ಆಗುವಂತಹ ಸೊಳ್ಳೆಗಳು ಆ ಸೊಳ್ಳೆಗಳಿಂದ ಮನುಷ್ಯರಿಗೆ ಈ ಒಂದು ವೈರಸ್ ಹರಡುತ್ತಾ ಹೋಗುತ್ತೆ. ಅದೇ ರೀತಿ ಈ ಒಂದು ವೈರಸ್ಗೆ ಅಫೆಕ್ಟ್ ಆದಂತಹ ಪ್ರಾಣಿಗಳೇನಿವೆ ಅಂತಹ ಪ್ರಾಣಿಗಳ ರಕ್ತ ಯಾವುದಾದರೂ ರೀತಿಯಲ್ಲಿ ಮನುಷ್ಯರ ದೇಹದೊಳಗೆ ಹೋದರೆ ಮನುಷ್ಯರಿಗೆ ಈ ಒಂದು ವೈರಸ್ನಿಂದ ಅಪಾಯ ಉಂಟಾಗುತ್ತೆ ಅನ್ನೋದು. ಈ ಒಂದು ವೈರಸ್ ಏನಿದೆ ಇದು ಮೋಸ್ಟ್ ಆಫ್ ದ ಟೈಮ್ಸ್ ಎಲ್ಲಿ ಗಿಡ ಮರಗಳು ಹೆಚ್ಚಾಗಿರುತ್ತೋ, ಅಂದರೆ ಕಾಡುಗಳು ಅಥವಾ ನೀರು ನಿಲ್ಲುವಂತಹ ಪ್ರದೇಶಗಳು, ವಾಟರ್ ಬಾಡೀಸ್ ಎಲ್ಲಿರುತ್ತೋ ಅಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಯಾಕಂದರೆ ಎಲ್ಲಿ ಗಿಡ ಮರಗಳು ಮತ್ತು ನೀರು ನಿಂತಿರುತ್ತೋ ಅಲ್ಲಿ ಸೊಳ್ಳೆಗಳು ಹೆಚ್ಚಾಗಿರುತ್ತೆ. ಆ ಸೊಳ್ಳೆಗಳಿಂದ ಈ ಒಂದು ವೈರಸ್ ಹರಡ್ತಾ ಹೋಗುತ್ತೆ. ಸದ್ಯಕ್ಕೆ ಕೇರಳದಲ್ಲಿ ಕೋಳಿಕೋಡ್ ಹಾಗೂ ತ್ರಿಶೂರ್, ಮಲಪ್ಪುರಂ, ಆಲಪ್ಪುಳ ಮುಂತಾದ ಜಿಲ್ಲೆಗಳಲ್ಲಿ ಈ ಒಂದು ವೈರಸನ್ನು ಪತ್ತೆ ಮಾಡಲಾಗಿದೆ. ಆದ್ದರಿಂದ ಕೇರಳದ ನೆರೆ ರಾಜ್ಯಗಳಾದಂತಹ ತಮಿಳುನಾಡು ಮತ್ತು ಕರ್ನಾಟಕ ಕೂಡ ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಅದರಲ್ಲೂ ತಮಿಳುನಾಡಿನ ಕೊಯಂಬತ್ತೂರು ಏನಿದೆ ಅದು ಕೇರಳಕ್ಕೆ ತುಂಬ ಸಮೀಪ ಇರೋದರಿಂದ ಅಲ್ಲಿ ಹಾಗೂ ಕೇರಳ ಮತ್ತು ತಮಿಳುನಾಡನ್ನು ಕನೆಕ್ಟ್ ಮಾಡುವಂತಹ 13 ಪಾಯಿಂಟ್ಸ್ ಏನಿದೆ ಇಲ್ಲೆಲ್ಲ ತುಂಬ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಈ ವೆಸ್ಟ್ ನೈಲ್ ವೈರಸ್ನ ಸಿಂಪ್ಟಮ್ಸ್ ಏನು ಅಂತ ನಾವು ನೋಡಿದ್ರೆ, ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ 80% ಆಫ್ ದಿ ಕೇಸಸ್ಸಲ್ಲಿ ಯಾವುದೇ ಒಂದು ಲಕ್ಷಣಗಳು ಕಾಣೋದಿಲ್ಲ. ಅದರ ಜನರಲ್ ಆಗಿ ಇದರ ಲಕ್ಷಣಗಳು ಏನು ಅಂದರೆ ಜ್ವರ, ವಾಂತಿ, ತಲೆನೋವು ಹಾಗೂ ಬಾಡಿ ಪೈನ್. ಈಗ ಕೆಲವರಿಗೆ ಯಾರು ಇದರಿಂದ ಅಫೆಕ್ಟ್ ಆಗಿರ್ತಾರೋ ಅವರಿಗೆ ಈ ಒಂದು ರೋಗ ಉಲ್ಬಣಗೊಂಡ್ರೆ ಅವರಲ್ಲಿ ಸ್ವಲ್ಪ ಇಂಟೆನ್ಸ್ ಆದಂತಹ ಸಿಂಪ್ಟಮ್ಸ್ಗಳು ಕಾಣುತ್ತೆ. ಉದಾಹರಣೆಗೆ ತೀವ್ರವಾದಂತಹ ಜ್ವರ ಮತ್ತು ನಮ್ನೆಸ್ ಇರ್ಬೋದು, ಮತ್ತು ಮಸಲ್ ವೀಕ್ನೆಸ್ ಇರ್ಬೋದು, ಮತ್ತು ಪ್ಯಾರಾಲಿಸಿಸ್ ಹಾಗೂ ಎಕ್ಸ್ಟ್ರೀಮ್ ಕೇಸಸ್ಸಲ್ಲಿ ಕೋಮಾ, ಈ ರೀತಿ ಹಲವಾರು ತೊಂದರೆಗಳು ಉಂಟಾಗಬಹುದು. ಈ ಒಂದು ವೈರಸ್ನಿಂದ ಅಫೆಕ್ಟ್ ಆದವರು ಸಾಯುವ ಚಾನ್ಸಸ್ ಇದೆಯಾ ಅಂತ ಕೇಳಿದ್ರೆ ಇದೆ ಅಂತ ಹೇಳ್ತಾರೆ ವೈದ್ಯಕೀಯ ತಜ್ಞರು. ಈ ಒಂದು ವೆಸ್ಟ್ ನೈಲ್ ವೈರಸ್ ಏನಿದೆ ಇದು ಭಾರತಕ್ಕೆ ಹೊಸದೇನಲ್ಲ. ಈಗಾಗಲೇ ಮೊದಲೇ 2011ರಲ್ಲಿ ಕೇರಳದಲ್ಲಿ ಇದು ಕಾಣಿಸ್ಕೊಂಡಿತ್ತು. ಆಗ ಒಬ್ಬ ಚಿಕ್ಕ ಹುಡುಗ ಇದರಿಂದ ಅಫೆಕ್ಟ್ ಆಗಿ ಅವನು ಮರಣ ಹೊಂತಾನೆ. ಅದೇ ರೀತಿ ತಮಿಳುನಾಡಿನ ವೆಲ್ಲೂರಲ್ಲೂ ಸಹ ಈ ರೀತಿ ಈ ವೈರಸ್ನಿಂದ ಅಫೆಕ್ಟ್ ಆಗಿ ಮರಣ ಹೊಂದಿದ ಕೇಸಸ್ಗಳು ಇದೆ ಅಂತ ಹೇಳಲಾಗ್ತಾ ಇದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುವ ಪ್ರಕಾರ ಈ ಒಂದು ವೈರಸ್ ಏನಿದೆ ಇದು ಅಫೆಕ್ಟ್ ಆದರೆ ನರಕ್ಕೆ ಸಂಬಂಧಪಟ್ಟಂತಹ ರೋಗಗಳನ್ನು ಸೃಷ್ಟಿ ಮಾಡುತ್ತೆ. ಎಕ್ಸ್ಟ್ರೀಮ್ ಕೇಸಸ್ಸಲ್ಲಿ ಸಾವು ಕೂಡ ಸಂಭವಿಸಬಹುದು ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರ ಇನ್ಫಾರ್ಮೇಷನ್ ಪ್ರಕಾರ ಈ ಒಂದು ವೈರಸ್ ಏನಿದೆ ಇದು ಹೆಚ್ಚಾಗಿ ಯುರೋಪ್, ಮಿಡ್ಲ್ ಈಸ್ಟ್, ನಾರ್ತ್ ಅಮೇರಿಕಾ ಹಾಗೂ ಏಷ್ಯಾಗಳಲ್ಲಿ ಹೆಚ್ಚಾಗಿ ಪತ್ತೆಯಾಗಿದೆ. ಯಾರಿಗೆ ಈ ಒಂದು ವೈರಸ್ ಬೇಗ ಅಫೆಕ್ಟ್ ಮಾಡುತ್ತೆ ಅಂತ ನಾವು ನೋಡಿದ್ರೆ ಇದರಲ್ಲಿ ಯಾವುದೇ ಒಂದು ವಯಸ್ಸಿನ ಮಿತಿ ಇಲ್ಲ. ಯಾರಿಗೆ ಬೇಕಾದರೂ ಇದು ಅಫೆಕ್ಟ್ ಮಾಡ್ಬೋದು. ಅದರಲ್ಲೂ ಎಸ್ಪೆಷಲಿ ಚಿಲ್ಡ್ರನ್ಸ್ ಮತ್ತು 50+
ಇಯರ್ಸ್ ಯಾರಿದ್ದಾರೆ ಅವರಿಗೆ ಹಾಗೂ ಇಮ್ಯುನಿಟಿ ಯಾರಿಗೆ ಕಡಿಮೆ ಇರುತ್ತೋ ಅಂಥವರಿಗೆ ಈ ಒಂದು ವೈರಸ್ ಏನಿದೆ ಅದು ಬೇಗ ಅಫೆಕ್ಟ್ ಮಾಡುತ್ತೆ ಅನ್ನೋದು. ಈ ಒಂದು ವೈರಸ್ನ ನಾವು ಹೇಗೆ ಪತ್ತೆ ಹಚ್ಚೋದು ಅಂದರೆ ಅದಕ್ಕೆ 2 ಟೆಸ್ಟ್ಗಳನ್ನು ವೈದ್ಯಕೀಯ ತಜ್ಞರು ಹೇಳ್ತಾ ಇದ್ದಾರೆ. ಅದರಲ್ಲಿ ಒಂದು ಎಲೈಸಾ ಅಂತ, ಇನ್ನೊಂದು RT-PCR. ಈ 2 ಟೆಸ್ಟ್ಗಳನ್ನು ಮಾಡುವ ಮೂಲಕ ನಾವು ಈ ವೈರಸ್ಸನ್ನು ಪತ್ತೆ ಹಚ್ಬೋದು. ಈ ಒಂದು ವೆಸ್ಟ್ ನೈಲ್ ವೈರಸ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಯಾವ ರೀತಿಯ ಒಂದು ಪ್ರಿಕಾಷನ್ಸ್ನ ತೊಗೊಬೇಕು ಅಂತ ನೋಡಿದ್ರೆ, ನಾವು ಮೊದಲೇ ಹೇಳಿದ ಹಾಗೆ ಈ ಒಂದು ವೈರಸ್ ಏನಿದೆ ಇದು ಸೊಳ್ಳೆಗಳಿಂದ ಹರಡುತ್ತೆ. ಆ ಒಂದು ಸೊಳ್ಳೆಗಳು ಮನುಷ್ಯರಿಗೆ ಕಚ್ಚಿದಾಗ ಅವರಲ್ಲಿ ತೀವ್ರವಾದ ಜ್ವರ ಕಾಣಿಸ್ಕೊಳ್ಳುತ್ತೆ. ಅದರಿಂದ ಈ ಒಂದು ರೋಗ ಏನಿದೆ ಅದು ಉಲ್ಬಣಗೊಳ್ಳುತ್ತಾ ಹೋಗುತ್ತೆ ಹಾಗೆ ಬಿಟ್ಟರೆ. ಆದ್ದರಿಂದ ನಾವು ಎಲ್ಲಿ ಹೆಚ್ಚಾಗಿ ನೀರು ನಿಲ್ಲುವ ಪ್ರದೇಶಗಳಿದೆ ಮತ್ತು ಕಾಡು, ಎಲ್ಲಿ ಸಸ್ಯ ಮತ್ತು ಗಿಡಗಳು ಹೆಚ್ಚಾಗಿರುತ್ತೆ ಅಲ್ಲಿ ಸೊಳ್ಳೆಗಳು ಹೆಚ್ಚಾಗಿರುತ್ತೆ. ಆದ್ದರಿಂದ ನಾವು ನಮ್ಮ ಮನೆಯಲ್ಲಿ ಗಾರ್ಡನ್ನಲ್ಲಿರ್ಬೋದು ಅಥವಾ ನಾವು ಎಲ್ಲಾದರೂ ಪಾಟಲ್ಲಿ ಸಸ್ಯಗಳನ್ನು ಬೆಳೆಸಿದರೆ ಅಲ್ಲಿ ಸೊಳ್ಳೆಗಳಿದ್ದರೆ ಆ ಸೊಳ್ಳೆಗಳಿಂದ ನಾವು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಬೇಕು. ಆದಷ್ಟು ಈ ಒಂದು ಸೊಳ್ಳೆಗಳನ್ನು ಅವಾಯ್ಡ್ ಮಾಡಬೇಕು. ಅದಕ್ಕೆ ಸೊಳ್ಳೆಗಳನ್ನು ಅವಾಯ್ಡ್ ಮಾಡೋದಕ್ಕೆ ಏನೇನು ಮಾಡ್ಬೋದು ಅದನ್ನೆಲ್ಲ ನಾವು ಮಾಡಬೇಕಾಗುತ್ತೆ. ಅದು ನೆಟ್ನ ಯೂಸ್ ಮಾಡೋದಿರ್ಬೋದು ಅಥವಾ ಮಸ್ಕಿಟೋ ಕಾಯಿಲ್ಸ್ನ ಯೂಸ್ ಮಾಡೋದಿರ್ಬೋದು. ಏನೇನು ಮೆಥಡ್ ಇದೆಯೋ ಅದನ್ನು ಯೂಸ್ ಮಾಡಿ ಹೇಗಾದರೂ ಈ ಒಂದು ಮಸ್ಕಿಟೋಸ್ಗಳನ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಅದೇ ರೀತಿ ನಮ್ಮಲ್ಲಿ ಯಾವುದಾದ್ರೂ ಕೆಲವೊಂದು ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ, ತಲೆನೋವು, ಜ್ವರ, ವಾಂತಿ, ಬಾಡಿ ಪೈನ್, ಈ ರೀತಿಯ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಅಥವಾ ನಮಗೆ ಏನಾದರೂ ಸಮಥಿಂಗ್ ರಾಂಗ್ ಅಂತ ಅನಿಸಿದ್ರೆ ಕೂಡಲೇ ನಾವು ವೈದ್ಯರನ್ನ ಸಂಪರ್ಕ ಮಾಡಿ ನಾವು ಕನ್ಸಲ್ಟೇಷನ್ನ ತೊಗೊಬೇಕಾಗುತ್ತೆ. ಅದೇ ರೀತಿ ಕೆಲವೊಂದು ಟೆಸ್ಟ್ಗಳನ್ನು ಮಾಡುವ ಮೂಲಕ ನಾವು ಈ ಒಂದು ವೈರಸ್ನಿಂದ ನಾವು ಅಫೆಕ್ಟ್ ಆಗಿದ್ದೀವಾ ಇಲ್ವಾ ಅನ್ನೋದನ್ನು ತಿಳ್ಕೊಂಡು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸದ್ಯಕ್ಕೆ ಕರ್ನಾಟಕದಲ್ಲಿ ಈ ಒಂದು ವೆಸ್ಟ್ ನೈಲ್ ವೈರಸ್ನ ಯಾವುದೇ ಒಂದು ಕೇಸಸ್ನ ಇನ್ನೂ ಪತ್ತೆ ಹಚ್ಚಿಲ್ಲ. ಆದ್ದರಿಂದ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ಆದರೂ ಸಹ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು. ಇದು ಈ ವೆಸ್ಟ್ ನೈಲ್ ವೈರಸ್ಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಮಾಹಿತಿ. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನಾವು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಮಾತಾಡೋಣ. ಅಲ್ಲಿಯವರೆಗೂ ನಮಸ್ಕಾರ.